ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಂದಿನ ಅವಧಿನಲ್ಲಿ ನಾನು ಮಾನಸಿಕ ಸಾಮರ್ಥ್ಯದ ಅತಿ ಮುಖ್ಯವಾದಂಥ ಟಾಪಿಕ್ ಆದ ಸಾಂಕೇತಿಸುವ ಪರೀಕ್ಷೆ ಬಗ್ಗೆ ಮಾತಾಡ್ತಾ ಬರ್ತೀನಿ. ಸಂಕೇತಿಸುವ ಪರೀಕ್ಷೆಯಲ್ಲಿ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಂತ ಕರಿತಾ ಬರ್ತಾರೆ. ಇದನ್ನು ಪೊಲೀಸ್ ಕಾನ್ಸ್ಟೇಬಲ್ಲು, STA, FDA, PSI, KS ಪರೀಕ್ಷೆಯಲ್ಲಿ ಮತ್ತು UPSCನಲ್ಲೂ ಕೂಡ ಈ ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದಾರೆ. ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂದರೆ, ಈ ಸಮಸ್ಯೆಗಳನ್ನು ಬಿಡಿಸ್ಬೇಕಾದ್ರೆ ಯಾವ ಕ್ರಮವನ್ನು ಅಥವಾ ಶೈಲಿಯನ್ನು ಅಥವಾ ವಿಧಾನವನ್ನು ಅಳವಡಿಸ್ಕೊಂಡಿದ್ದಾರೆ ಅನ್ನೋದನ್ನು ತಿಳ್ಕೊಬೇಕಾಗಿದೆ. ಈ ಅವಧಿನಲ್ಲಿ ನಾನು ಬಹುಮುಖ್ಯವಾಗಿ ಆ ಫಂಡಮೆಂಟಲ್ಸನ್ನು ತಿಳಿಸ್ತಾ ಬರ್ತೀನಿ. ಬೇಸಿಕ್ ಅಂಶಗಳನ್ನು ಪರಿಚಯ ಮಾಡ್ತಾ ಬರ್ತೀನಿ. ಆ ಮೂಲಭೂತ ಅಂಶಗಳನ್ನು ನೀವು ಗಮನದಲ್ಲಿಟ್ಕೊಂಡ್ರೆ ಇದಕ್ಕೆ ಸಂಬಂಧಪಟ್ಟಂಥ ಯಾವ ಸಮಸ್ಯೆ ಬೇಕಾದ್ರೂ ಬಿಡಿಸ್ಬೋದಾಗಿದೆ. ಮಾನಸಿಕ ಸಮಸ್ಯೆಗಳನ್ನು ಬಿಡಿಸ್ಬೇಕಾದ್ರೆ ಸ್ಪರ್ಧಾರ್ಥಿಗಳು ಗಮನಿಸಬೇಕಾದ ಅಂಶ ಏನಂದರೆ, ಯಾವುದೇ ಸಮಸ್ಯೆಗಳು ರಿಪೀಟ್ ಆಗಲ್ಲ. ಅದೇ ಪ್ರಶ್ನೆಗಳನ್ನು ಮತ್ತೆ ಬೇರೆ ಪರೀಕ್ಷೆನೂ ಕೇಳಲ್ಲ, ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಕೇಳಿದಂಥ ಅದೇ ಪ್ರಶ್ನೆನ ಮತ್ತೆ ಕೇಳುತ್ತಾ ಬರಲ್ಲ. ಆದರೆ GKನಲ್ಲಾಗಿರುವಂಥ ಕ್ವಶನ್ಸ್ಗಳನ್ನು ಕೇಳ್ಬೋದು. ಈ ಮೆಂಟಲಿಬಿಟಿನಲ್ಲಿ ಮೆಥಡ್ಗಳನ್ನು ಫಾಲೋ ಮಾಡಬೇಕು, ಆದರೆ ಸಮಸ್ಯೆಗಳು ಬದಲಾವಣೆ ಆಗ್ತಾ ಬರ್ತವೆ. ಅದಕ್ಕೆ ನೀವೆಲ್ಲರೂ ಕೂಡ ಆ ಮೆಥಡ್ಸನ್ನು, ಆ ಕ್ರಮವನ್ನು ತಿಳ್ಕೋಬೇಕಾದ್ದು ಭಾಳ ಮುಖ್ಯವಾದದ್ದು. ಹಾಗಾದರೆ ಮಾತ್ರ ಮೆಂಟಲಿಬಿಟಿ ಸಮಸ್ಯೆಗಳನ್ನು ಸುಲಭವಾಗಿ ಬಿಡಿಸ್ಬೋದಾಗಿದೆ. ಅದಕ್ಕೆ ಬೇಕಾದಂಥ ಮೂಲಭೂತ ಅಂಶಗಳನ್ನು ಇಂದಿನ ಅವಧಿನಲ್ಲಿ ನಾನು ಕೊಡ್ತಾ ಬರ್ತೀನಿ. ಜೊತೆಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಿರುವಂಥ ಸಮಸ್ಯೆಗಳನ್ನು ಕೂಡ ಬಿಡಿಸ್ತಾ ಬರ್ತೀನಿ. ಮೊದಲನೇದು ಬರೋಣ, ಏನು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂದರೆ, ಅದನ್ನು ಆ ಸಮಸ್ಯೆಗಳು ಹೇಗೆ ಬಿಡಿಸಬೇಕಾಗಿದೆ ಅನ್ನೋದು ನೋಡ್ತಾ ಬರೋಣ. ಸಾಮಾನ್ಯವಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಮೂಲ ಪದವನ್ನು ಕೊಡ್ತಾ ಬರ್ತಾರೆ. ಮೂಲ ಪದ ಅಂದಾಗ ಆ ಪದ ಅವರೇ ಕೊಟ್ಟಿರ್ತಾರೆ. ಒಂದು ಇಂಗ್ಲೀಷಿನ ಲೆಟರ್ಗಳನ್ನು ಒಳಗೊಂಡಂಥ ಒಂದು ಪದ, ಮೀನಿಂಗ್ ಇರ್ತದೆ, ಕೆಲವು ಟೈಮಲ್ಲಿ ಮೀನಿಂಗ್ ಇರಲ್ಲ. EXQYZ ಅಂತ ಕೊಟ್ಬಿಡ್ತಾನೆ. ಇಲ್ಲ ಒಂದೊಂದು ಟೈಮು ಬಾಂಬೆ ಎಂಬ ಪದದ ಸಂಕೇತವು ಅಂತ ಕೊಡ್ತಾನೆ, ಮೀನಿಂಗ್ ಅಥವಾ ಮೀನಿಂಗ್ ಇಲ್ಲದೆ ಇರುವಂಥ ಪದಗಳು. ಅದಕ್ಕೆ ಅವರೇ ಏನು ಮಾಡಿರ್ತಾರೆ, ಸಂಕೇತಿಸಿರ್ತಾರೆ. ಪ್ರಶ್ನೆ ಪತ್ರಿಕೆಯಲ್ಲೇ ಸಂಕೇತವನ್ನು ಕೊಟ್ಟಿರ್ತಾರೆ. ಅಲ್ಲಿಗೆ ಒಂದು ಪದಕ್ಕೆ ಅವರೇ ಸಂಕೇತವನ್ನು ನೀಡಿರ್ತಾರೆ. ಇಲ್ಲಿ ಯಾವುದೋ ಒಂದು ವಿಧಾನವನ್ನು ಅಥವಾ ಕ್ರಮವನ್ನು ಬಳಸಿರ್ತಾರೆ. ಕ್ರಮವನ್ನು ಬಳಸಿ ಅದನ್ನು ಕೊಟ್ಟಿರ್ತಾರೆ. ಅಲ್ಲಿಗೆ ಸಂಕೇತವನ್ನು ಮಾಡಬೇಕಾದ್ರೆ ಅನೇಕ ಕ್ರಮಗಳಿದೆ, ವಿಧಾನಗಳಿದೆ. ಯಾವ ವಿಧಾನವನ್ನು ಅಳವಡಿಸ್ಕೊಂಡವ್ರೆ ಅಂತ ಗೊತ್ತಾಗಬೇಕು ನಮಗೀಗ, ಅದನ್ನು ಪತ್ತೆ ಹಚ್ಚಬೇಕು. ಅದೇ ಥರ ಅದೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿರ್ತಾರೆ, ಮತ್ತೊಂದು ಪದವನ್ನು ಕೊಟ್ಟಿರ್ತಾರೆ, ಮತ್ತೊಂದು ಎರಡನೇ ಮೂಲ ಪದ. ಆ ಮೂಲ ಪದಕ್ಕೆ ಏನು ಕೇಳ್ತಾರೆ ಅಂದರೆ, ಸಂಕೇತಿಸಿ ಅಂತ ಕೇಳ್ತಾ ಬರ್ತಾರೆ. ಇದಕ್ಕೆ ಸಂಕೇತವನ್ನು ನೀವೇ ಕೊಡಿ ಅಂತ ಕೇಳ್ತಾ ಬರ್ತಾರೆ. ಗೊತ್ತಿರಲಿ ನಿಮಗೆ, ಮೊದಲು ಯಾವ ವಿಧಾನವನ್ನು ಅಳವಡಿಸ್ಕೊಂಡಿದ್ದಾರೋ ಅದೇ ವಿಧಾನವನ್ನು ಅಳವಡಿಸಿ ಬಿಡಿಸಿದ್ರೆ ನಿಮಗೆ ಸಂಕೇತ ಸಿಕ್ಕುತ್ತೆ. ಇದು ಪ್ರಶ್ನೆ ಆಗಿರ್ತದೆ. 4 ಆಪ್ಷನ್ಗೆ ಇದರ ಸಂಕೇತ ಇರ್ತದೆ. ಇನ್ನೂ ಕೆಲವು ಬಾರಿ 2 ಪದವನ್ನು ಕೊಟ್ಟು 2 ಪದಕ್ಕೂ ಸಂಕೇತ ಕೊಟ್ಟು ಮೂರನೇ ಮೂಲ ಪದಕ್ಕೆ ಸಂಕೇತ ಕೇಳ್ಬೋದು. ಅದೂ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಲೋಯರ್ ಎಕ್ಸಾಮ್ಸಲ್ಲಿ ಒಂದು ಪದ ಕೊಟ್ಟು ಅದಕ್ಕೆ ಸಂಕೇತ ಕೊಡ್ತಾರೆ. ಆ ಸಂಕೇತವನ್ನು ನೀವೇನು ಮಾಡಬೇಕಾಗತ್ತೆ, ಇಂಗ್ಲೀಷ್ ಪದಕ್ಕೆ ಇನ್ನೊಂದು ಯಾವುದೋ ಇಂಗ್ಲೀಷ್ ಪದವನ್ನು ಸಂಕೇತ ಮಾಡಿರ್ತಾರೆ. ಅದೇ ಥರ ಇನ್ನೊಂದು ಇಂಗ್ಲೀಷ್ ಪದ ಕೊಟ್ಟಾಗ ಇನ್ನೊಂದು ಸಂಕೇತ ಕೇಳ್ತಾ ಬರ್ತಾರೆ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಮೊದಲ ಮೂಲ ಪದ ಯಾವುದಾದ್ರು ಮುಂದೆತ್ಕೊಳ್ಳೋಣ. ಬುಕ್ ಎಂಬ ಪದದ ಸಂಕೇತವೋ ಏನು ಕೊಟ್ಟಿದ್ದಾರೆ, ಅದಕ್ಕೆ CQRO ಅಂತ ಕೊಟ್ಟಿದ್ದಾರೆ. CQRO ಅಂತ ಕೊಟ್ಟರು. ಅದೇ ಥರ ಸಿಂಗ್ ಎಂಬ ಪದದ ಸಂಕೇತ ಏನು ಅಂತ ಕೇಳ್ತಾರೆ. ಸಿಂಗ್ ಎಂಬ ಪದದ ಸಂಕೇತ ಏನು, ಇದು ಕ್ವಶನ್ ಮಾರ್ಕು. 4 ಆಪ್ಷನ್ಸು ಕ್ವಶನ್ ಪೇಪರಲ್ಲಿ ಇರ್ತದೆ. ಈಗ ನೀವು ಇದು ಬಿಡಿಸ್ಬೇಕಾದ್ರೆ ಪ್ರಶ್ನೆ ಓದ್ತೀನಿ ನೋಡಿ. ಬುಕ್ ಎಂಬ ಪದದ ಸಂಕೇತವು CQRO ಆದರೆ ಸಿಂಗ್ ಎಂಬ ಪದದ ಸಂಕೇತ ಇದೆ. ಇಲ್ಲಿ ನೀವು ಗಮನಿಸಬೇಕು, ಬುಕ್ ಎಂಬುದು ಮೊದಲ ಮೂಲ ಪದ, ಅದಕ್ಕೆ ಸಂಕೇತ CQRO ಸಂಕೇತ. ಅದೇ ಥರ ಎರಡನೇ ಮೂಲ ಪದ ಯಾವುದು, ಸಿಂಗು, ಇದಕ್ಕೆ ಸಂಕೇತ ಕಂಡುಹಿಡಿಬೇಕು. ಈಗ ನಿಮಗೆ ಗಮನಿಸಬೇಕಾದ ಅಂಶ ಏನಂದರೆ, ಇದು ಹೇಗೆ ಸಂಕೇತಿಸಿದ್ದಾರೆ ಆ ಟೆಕ್ನಿಕ್ ಗೊತ್ತಾದರೆ ನೀವು ಎರಡನೇದಕ್ಕೆ ಮಾಡ್ಬೋದು. ಸರಿ ಸರ್, ಬುಕ್ ಎಂಬುದ್ರದ ಒಂದು ಸಾರಿ ನೋಡಿಬಿಡಿ, ತೋರಿಸಿ ನಮ್ಗೆ ಹೆಂಗೆ ಸಂಕೇತಿಸಿದ್ದಾರೆ ಅಂತೇಳಿ. ಆ ಮೆಥಡ್ಸನ್ನು ನಾವು ಕಂಡುಹಿಡ್ಕೊಳ್ಳೋಣ. BOOK ಬುಕ್ ಅಂತ. ಬಿಗೆ ಸಂಕೇತ ಅವ್ರೇನು ಮಾಡ್ಯಾರೆ, C ಕೊಟ್ಟವ್ರೆ. ಅಲ್ಲಿಗೆ ಅರ್ಥ 4 ಅಕ್ಷರವೇಂದ್ರೆ 4 ಅಕ್ಷರ ಸಂಕೇತ ಕೊಟ್ಟವ್ರೆ. ಮೊದಲದಕ್ಕೆ, ಎರಡನೇದಕ್ಕೆ, ಮೂರನೇದಕ್ಕೆ, ನಾಲ್ಕನೇದಕ್ಕೆ. ಒಂದು ಸಾರಿ ಬರ್ಕೊಂಡ್ರೆ ನಮ್ಗೆ ಅರ್ಥ ಆಗ್ಬಿಡ್ತದೆ ಅದು ಯಾವ ರೀತಿ ಹೋಗೈತಿ ಅಂತ. C. ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ. QRO. ಇದನ್ನು ಬೇಗ ಮಾಡ್ಬೋದು, ಪ್ರಾಬ್ಲಮ್ಸನ್ನು 1 ನಿಮಿಷದೊಳಗಡೆ ಮುಗಿಸ್ಬೋದು. ಆದರೆ
ಈಗ ನಾನು ನಿಧಾನವಾಗಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಲರ್ನರ್ಸ್ ಇದ್ದೀರಾ, ಅರ್ಥ ಮಾಡ್ಕೋಬೇಕು. ಸಾರ್ ಏನು ಸಾರ್ ಇಷ್ಟು ಸ್ಲೋ ಮಾಡ್ಬೋದಾ, ಟೈಮು ತಿಂದುಬಿಡ್ತದಲ್ಲ ಅಂದರೆ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ನಿಧಾನವಾಗಿ ಮಾಡ್ತಾಯಿದ್ದೀನಿ. ನೀವು ಬಿಡಿಸ್ಬೇಕಾದ್ರೆ ಸ್ಪೀಡಾಗಿ ಬಿಡಿಸ್ತೀರ. ಅರ್ಧ ನಿಮಿಷಕ್ಕೆ ಬಿಡಿಸ್ಬೋದು, 1 ನಿಮಿಷಕ್ಕೆ ಬಿಡಿಸ್ಬೋದು. 90 ನಿಮಿಷ ಟೈಮ್ ಇರೋದ್ರಿಂದ ಬೇಗ ಮಾಡಬೇಕಂತೆ. ಮೆಥಡ್ಸ್ ಚೆನ್ನಾಗಿ ಅರ್ಥ ಆದರೆ ಸ್ಪೀಡ್ ಜಾಸ್ತಿ ಆಗುತ್ತೆ. ಮಾಡ್ತಾ 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 ಸ್ಪೀಡ್ ಜಾಸ್ತಿ ಆಗುತ್ತೆ. ಫಸ್ಟ್ ಈಗ ಲರ್ನರ್ಸ್ ಇದ್ದಾರೆ ಅಂತ ಇದು ಮಾಡ್ತಾಯಿದ್ದೆ. ಸಣ್ಣದಾಗಿ ಗಮನಿಸಿ. ಬಿಗೂ ಸಿಗೂ ನೋಡ್ತಾ ಬಂದರೆ ಏನಿದೆ, ಓ ಬಿಯ ನೆಕ್ಸ್ಟ್ ಅಕ್ಷರವೇ ಸಿ. ಅಲ್ಲಿಗೆ ಅರ್ಥ +1 ಬಿ ಆದಮೇಲೆ ಸಿ. ಓ ಪಿ ಪಿ ಕ್ಯೂ ಬಂತು, ಅಲ್ಲಿಗೆ ಅರ್ಥ 2 ಅಕ್ಷರ ಮುಂದಕ್ಕೆ ಹೋಗೈತೆ. ಓ ಪಿ ಕ್ಯೂ ಆರ್ ಬಂತು, ಅಲ್ಲಿಗೆ ಅರ್ಥ 3 ಅಕ್ಷರ ಮುಂದಕ್ಕೆ ಹೋಗೈತೆ. +3 ಮುಂದೆ ಬರ್ತಾ ಇದ್ದೀನಿ. ಕೆ ಎಲ್ ಎಮ್ ಎನ್ ಓ 3 ಅಕ್ಷರ ಅಂದಮೇಲೆ 4ನೇ ಅಕ್ಷರ ಬಂದೈತಿ. 4ನೇ ಅಕ್ಷರ ಅಂದಾಗ +4, 3 ಅಕ್ಷರಕ್ಕೆ 4ನೇ ಅಕ್ಷರ. ಅಲ್ಲಿಗೀಗ ಯಾವ ಮ್ಯಾನರ ಮುಂದುವರ್ತಾ ಇದೆ ಅಂದರೆ +1 +2 +3 +4 ಈ ಮ್ಯಾನರಾಗೆ ಮುಂದುವರಿತಾ ಇದೆ. ಹೀಗೆ ನೀವು ಗಮನಿಸಬೇಕು. ಅದೇ ಥರ ನಾವೀಗ ಬಿಡಿಸ್ಬೇಕಾಗಿದೆ. ಏನನ್ನು ಬಿಡಿಸೋಣ, ಕೊಟ್ಟಿರೋ ಕ್ವಶನ್ಸನ್ನು ನೋಡ್ತಾ ಬರೋಣ. ಸಿಂಗ್ ಎಂಬ ಪದದ SING ಸಿಂಗ್ ಅಂತ, ಸಿಂಗ್ ಅನ್ನೋ ಪದಕ್ಕೆ ಮುಂದಕ್ಕೆ ಬರೋಣ. 4ಕ್ಕೂ ಕೂಡ 4 ಅಕ್ಷರಗಳ ಸಂಕೇತ ಇರ್ತದೆ. 4 ಕೊಟ್ಟಿರ್ತಾನಲ್ಲ ಆಪ್ಷನ್ಸಾಗಿ. ಎಸ್ಗೆ +1 ಅಂದಾಗ ಟಿ ನೆಕ್ಸ್ಟ್ ಅಕ್ಷರ ಟಿ. ಹೈ ಜೆ ಕೆ +2 ಅಂದಾಗ ಐ ಆದಮೇಲೆ ಜೆ ಕೆ. ಎನ್ ಬಂದಿದೆ, ಎನ್ ಓ ಪಿ ಕ್ಯೂ ಬಂದ್ಬಿಡ್ತು. ಎಷ್ಟು ಅಕ್ಷರ ಗ್ಯಾಪು, ಮತ್ತೆ 3 ಅಕ್ಷರ ಗ್ಯಾಪ್. ಯಾರನ್ನು ಸೇರಿಸಿ 3 ಅಕ್ಷರ, ಕ್ಯೂ ಸೇರಿಸಿ. ಮುಂದಕ್ಕೆ ಬರ್ತಾ ಇದ್ದೀನಿ. ಜಿ ಈಗ HIJ ನೆಕ್ಸ್ಟ್ 4 ಅಕ್ಷರ ಗ್ಯಾಪ್ ಇರಲೇಬೇಕಿದು. ಐಜಕ್ಕೆ. ಈಗ ಇದು ಕೂಡ ಇದೇ ಥರ ಮುಂದುವರಿಬೇಕು. ಇದು ಅದರ ವಿಧಾನ ಅಥವಾ ಕ್ರಮ. ಆನ್ಸರ್ ಈಸ್ TK QK ಆನ್ಸರ್. ಇದು 4 ಆಪ್ಷನ್ಗೆ ಏನಲ್ಲೋ ಬಿನಲ್ಲೋ ಸಿನಲ್ಲೋ ಡಿನಲ್ಲೋ ಇರ್ತದೆ. ಇದು ಒಂದು ವಿಧಾನ. ನೆಕ್ಸ್ಟು ಇದೇ ಥರ ಕೋಡಿಂಗ್ ಡಿಕೋಡಿಂಗಲ್ಲಿ ಇನ್ನೇನು ಕೇಳ್ಬೋದು, ಏನು ಕೇಳ್ಬೋದು ಅಂದರೆ ಒಂದು ಮೂಲ ಪದವನ್ನು ಕೊಡ್ಬೋದು. ಮೂಲ ಪದ ಫಸ್ಟು ಏನು ಕ್ವಶನ್ ಸ್ಟಾರ್ಟ್ ಆಗುತ್ತೆ, ಮೂಲ ಪದ. ಆ ಪದಕ್ಕೆ ಅವರು ಸಂಕೇತವಾಗಿ ಸಂಖ್ಯೆಯನ್ನು ಅಂಕೆಯನ್ನು ಕೊಡ್ತಾರೆ. ಸರ್ ಹಿಂದ್ಗಡೆ ಏನು ಕೊಟ್ಟಿದ್ರು, ಅದಕ್ಕೆ ಪದ ಕೊಟ್ಟಿದ್ರು. ಈಗೇನು ಮಾಡ್ತಾರೆ, ಸಂಖ್ಯೆ ಕೊಟ್ಟವ್ರೆ. ಸಂಖ್ಯೆಯ ಸಂಕೇತ, ಇದರ ಸಂಕೇತವಾಗಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ಸಂಕೇತ ಕೊಡಬೇಕಾದ್ರೆ ಸುಮ್ಮನೆ ಕೊಟ್ಟಿಲ್ಲ, ಯಾವುದೋ ಒಂದು ಮೆಥಡ್ಸನ್ನು ಅಡಾಪ್ಟ್ ಮಾಡ್ಕೊಂಡವ್ರೆ. ಅದೇ ಥರ 2ನೇ ಮೂಲ ಪದವನ್ನು ಕೊಡ್ತಾರೆ. 2ನೇ ಮೂಲ ಪದವನ್ನು ಆ ಮೂಲ ಪದಕ್ಕೆ ನೆಕ್ಸ್ಟು ಏನು ಮಾಡ್ತಾರೆ ಗೊತ್ತಾ, ಆ ಸಂಕೇತ ಯಾವುದು ಬರುತ್ತೆ ಅಂತ ಆ ಸಂಕೇತದ ಸಂಖ್ಯೆಯನ್ನು ನೀವು ಕಂಡುಹಿಡಿಬೇಕು. ಇದೇ ಪ್ರಶ್ನೆ, ಕ್ವಶನ್ ಮಾರ್ಕ್. ಸರ್ ಡಿಫ್ರೆನ್ಸ್ ಏನು ಹಿಂದ್ಗಡೆದಕ್ಕೂ ಇದಕ್ಕೂ? ಇಲ್ಲಿಯ ಸಂಕೇತ ಸಂಖ್ಯೆಯಾಗಿರ್ತದೆ. ಇಲ್ಲಿ ಏನನ್ನು ಯಾವ ಕ್ರಮವನ್ನು ಅನುಸರಿಸಿದಾನೆ ಅಥವಾ ವಿಧಾನವನ್ನು ಅನುಸರಿಸಿದಾನೆ ಆ ವಿಧಾನವು ಇಲ್ಲಿಗೆ ಅಪ್ಲಿಕಬಲ್ ಆಗುತ್ತೆ. ಭಾಳ ಮುಖ್ಯವಾದ್ದು. ಎಷ್ಟೋ ಜನಕ್ಕೆ ಇದೇನು ಅಂದರೆ ಗೊತ್ತಿರಲ್ಲ ಅನ್ನೋದಕ್ಕೆ ಬಿಡಿಸ್ತಾ ಇದ್ದೀನಿ. ಈಗ ಒಂದು ಪುಟ್ಟ ಎಕ್ಸಾಂಪಲ್ ಎತ್ಕೊತೀನಿ ನಾನೀಗ. ಪೆನ್ ಎಂಬುದರ ಸಂಕೇತ ಪೆನ್ ಎಂಬುದರ ಸಂಕೇತ. ಪೆನ್ ಅನ್ನೋದು ಮೂಲ ಪದ. ಸಂಕೇತವು 70 ಆದರೆ 70 ಆದರೆ 70 ಆಗಿದೆ. ಪೆನ್ ಎಂಬುದರ ಸಂಕೇತ 70 ಆದರೆ ಬಾಲ್ ಎಂಬುದರ ಸಂಕೇತ ಏನು, ಸಂಕೇತ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ಸಂಖ್ಯೆ ಕೇಳಿದ್ದಾರೆ. ಅಲ್ಲಿಗೆ ಪೆನ್ ಎಂಬುದು ಮೂಲ ಪದ, ಮೊದಲ ಮೂಲ ಪದ, ಅದಕ್ಕೆ ಸಂಕೇತ. 2ನೇ ಮೂಲ ಪದಕ್ಕೆ ಸಂಕೇತವನ್ನು ನೀವೇ ಹುಡುಕಬೇಕು. ಇಟ್ ಇಸ್ ಎ ಟೆಸ್ಟ್. ಮೊದಲು ಒಂಚೂರು ಗಮನಿಸಿಲ್ಲೀಗ ಏನದು. ಸರಿ ಸರ್ ಬರ್ಕೊಂಡ್ಬಿಡ್ತೀನಿ ನಾನೀಗ. PEN ಪೆನ್.
ಇಂಗ್ಲೀಷ್ ಆಲ್ಫಾಬೆಟ್ಸ ಬಂದುಬಿಡೋಣ. ಪೆನ್ನಿಗೆ ಬಂದಾಗ ಸಾಮಾನ್ಯವಾಗಿ ನೀವು ಇಲ್ಲಿ ಗಮನಿಸಬೇಕು, ಎ ಇಂದ ಝಡ್ವರೆಗೆ 26 ಅಕ್ಷರಗಳಿವೆ. ಅಕ್ಷರದಲ್ಲಿ ಎ ಇಸ್ ಎ 1 ಅಂದನ, ಎ 1 ಅಂದರೆ, ಬಿ ಇಸ್ 2, ಸಿ 3, ಹಾಗೆ ಮುಂದುವರಿತಾ ಹೋದರೆ ಪಿ ಅನ್ನೋದು 16 ಆಗುತ್ತೆ, 16. 16ನ ಏಕೆ ಸುಲಭ ಕಂಡುಹಿಡಿಬೇಕು ಅನ್ನೋದು ಹೇಳ್ಕೊಡ್ತೀನಿ. 16 ನೋಡ್ಕೊಂಡು ಬೇಕಾದ್ರೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಹಿಂಗೆ ಹೋದರೆ 16 ಬಂತು. 16 ಆಯಿತು. ಈ 5ನೇದು 5 ಹೇಗೆ ಎ ಬಿ ಸಿ ಡಿ ಹಿ. ಏನು ಸಾರ್ ಇಷ್ಟು ಸುಲಭ ಆದರೂ ಕೂಡ ಎಷ್ಟೋ ಸಾರಿ ತಪ್ಪು ಮಾಡಿಬಿಡ್ತೀವಿ. ಮತ್ತು ಎನ್ ಅಂತ ಬಂದಾಗ ಇದಕ್ಕೆ ಎನ್ ಅದು ಎಷ್ಟನೇದು? ದಟ್ ಇಸ್ 14, 14ನೇದು. ಇವೆಲ್ಲವನ್ನೂ ಕೂಡಿದಾಗ ಎಷ್ಟಾಯ್ತು ಆನ್ಸರು? 35 ಆಯ್ತು. 35 ಸಮ್. ನೀವೀಗ ಸೂಕ್ಷ್ಮ ಗಮನಿಸಬೇಕು, ನನಗಿವೆಲ್ಲ ಕೂಡಿದಾಗ 35 ಬಂತಲ್ಲ, 70 ಕೊಟ್ಟಿದ್ದಾನೆ. 35ಕ್ಕೂ 70ಕ್ಕೂ ಏನು ಸಂಬಂಧ? 35 ಎಳ್ಳ 70. ಅಲ್ಲಿಗರ್ಥ ಪ್ರತಿಯೊಂದು ಆಲ್ಫಾಬೆಟ್ ಇದನ್ನು ಕೂಡ ಸಂಕೇತಿಸ್ಬಿಟ್ಟು ನಂಬರ್ಸನ್ನು ಡಬಲ್ ಮಾಡಬೇಕು ಅಂತ ಗೊತ್ತಾಯಿತು. ಇದು ಇದರ ಕ್ರಮ ಅಥವಾ ವಿಧಾನ, ಶೈಲಿ. ಇದಕ್ಕೆ ಈಗ ನಾವು ಅಪ್ಲೈ ದಿಸ್ ನಾಲೆಡ್ಜ್ ಟು ದ ಬಾಲ್. ಈ ಬಾಲ್ ಅನ್ನೋದಕ್ಕೆ ಅಪ್ಲೈ ಮಾಡಬೇಕು. ಈಗ ಬಾಲ್ ಅನ್ನೋದಕ್ಕೆ ಅಪ್ಲೈ ಮಾಡ್ತೀನಿ. ಬಿ ಎ ಎಲ್ ಎಲ್ ಅಂದೆ, ಬಿ ಎಲ್ ಎಲ್. ಬಿ ಆಲ್ರೆಡಿ ನಮಗೆ ಗೊತ್ತಿದೆ, ಆಲ್ಫಾಬೆಟಲ್ಲಿ ಹೋಗಬೇಕಾಗಿದೆ 2 ಅಂತವ. ಎ ಗೊತ್ತಾಯಿತು, ಎ ಇಸ್ ಎ 1 ಅಂತ. ಸರ್ ಹೆಂಗೆ ಸರ್ ಎ 1, ಎ ಬಿ 2, ಸಿ 3. ಅದೇ ಥರ ಎಲ್ ಅಂದರೆ 12, ನೆಕ್ಸ್ಟ್ ಎಲ್ ಅಂದರೆ 12. ಆಲ್ರೆಡಿ ಇಂದಿನ ಟೆಕ್ನಿಕ್ಕಾಗಿ ಏನು ಗೊತ್ತಾಗಿದೆ? ಎಲ್ಲವನ್ನು ಕೂಡ ಸಮ್ ಮಾಡಬೇಕು. ನಾವೀಗ ಕೂಡಬೇಕು, ಎಲ್ಲವನ್ನು ಕೂಡ್ಕೊಂಬರ್ಬೇಕು. ಅವೆಲ್ಲವನ್ನು ಕೂಡಿದ್ರೆ 12, 24, 25, 26, 27, 27. 27 ಇಂಟು 2 ದಟ್ ಈಸ್ ಈಕ್ವಲ್ ಟು 54. ಆನ್ಸರ್ ಈಸ್ 54. 54 ಆನ್ಸರ್ಸು. 4ರಲ್ಲಿ 27 54, ಆನ್ಸರು 54 ಆಗೋಯ್ತು. ಸರಿ, ಈಗ ನೀವು ಈ 16, 5, 14 ಐತಲ್ಲ, ಸ್ಪೀಡಾಗಿ ಕಂಡುಹಿಡಿಬೇಕು. ಅದಕ್ಕೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಏನು ಮಾಡಬೇಕು ಅದಕ್ಕೆ? ಎ ಬಿ ಸಿ ಡಿ ಇದೆಯಲ್ಲ, ಎ ಬಿ ಸಿ ಡಿ ಇ, ಎಫ್ ಜಿ ಎಚ್ ಐ ಜೆ. ನೀವಿನ್ನು ಬಾಯಿನಲ್ಲಿ ಇದು ಬಿಡುತ್ತೆ, ಮಗ್ಗಪ್ಪಾದಂಗೆ ಆಗ್ಬಿಡುತ್ತೆ. ಇನ್ನು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇದೊಂದು ಸೂತ್ರ ಇಟ್ಕೊಂಡಿರಿ. ಎಫ್ ಜಿ ಎಚ್ ಐ ಜೆ, ಕೆ ಎಲ್ ಎಮ್ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್. ನಿಮ್ಗೆಲ್ರಿಗೂ ಇಂಗ್ಲೀಷ್ ಇದು ಗೊತ್ತಿದೆ. ಆದರೆ ನಾನೀಗೇನು ಕೊಡೋದೇನೆಂದರೆ, ಇಲ್ಲಿ ಬರ್ತಾವಲ್ಲ ಇವು 1 2 3 4 5, ಇವೈದಾವಲ್ಲ, ಇವೈದುವೆ ಭಾಳ ಸಿಂಪಲಾಗಿ ಇಟ್ಕೋಬೇಕು. ಈ ಜ್ಯೋತಿ ಅಂತ, ಈ ಜ್ಯೋತಿ ತಿ ಅಂತ ಇಟ್ಕೊಂಡೆ. ಏನಿದು ಈ ಜ್ಯೋತಿ ಅನ್ನೋದು? ಇದೊಂದು ಸಂಕೇತ. ಈ ಜ್ಯೋತಿನಲ್ಲಿ ಇದು ಮೊದಲನೇದು 5, ಇದು 10, ಇದು 15, ಇದು 20, ಇದು 25. ಸರ್ ಇದು ಯಾಕೆ ಬೇಕು ನಮಗೆ? ಇದರಿಂದ ನಮ್ಗೆ ಪ್ರಯೋಜನ ಏನು? ನೋಡಿ, ಈಗ ಪಿ ಕೇಳಿದರೆ ಓ ಎಷ್ಟು? 15, ಪಿ 16. ಪಿಯನ್ನು ನೀವು 1 2 3 ಅಂತ ಹುಡ್ಕಂಗಿಲ್ಲ. ಓ ಈ ಜ್ಯೋತಿನಲ್ಲಿ ಈ 5, ಜೆ 10, ಓ 15, ಪಿ. ಓ ಆದಮೇಲೆ ಪಿ ಬರ್ತದೆ 16. ಎನ್ ಅಂತಿದ್ದಂಗೆ ನೀವು ಟಕ್ ಅಂತ ಏನು ಮಾಡಿರಿ? 14 ಇಟ್ರಿ. ಎನ್ ಓ ಆಲ್ರೆಡಿ 15 ಗೊತ್ತಿದೆ. 15 ಏನ್ಗೆ? ಈ ಜ್ಯೋತಿನಲ್ಲಿ 5, 10, 15, 20, 25. ಈ 25 ಹಿಂಗೆ ಇಟ್ಕೊಂಡ್ರೆ ಸುಲಭವಾಗಿ ನೀವೇನು ಮಾಡ್ಬೋದು? ನೆಕ್ಸ್ಟು ಲೆಟ್ರಿಗೆ ಯಾವುದು ಬರುತ್ತೆ ಅಂತ ಹೇಳ್ಬೋದು. ಸರ್ ಓ ಹೇಳ್ಬಿಡಿ ನೋಡೋಣ. ಓ ಅಂತಿದ್ದಂಗೆ ಟಕ್ ಅಂತ ನಮಗೆ ಗೊತ್ತಾಯಿತು 15 ಅಂತ. ಓ ಹಿಂದೆ ಮುಂದೆ, ಟಿ ಹಿಂದೆ ಮುಂದೆ. ಎಸ್ ಅಂದರೆ ಎಸ್ಸು ಇಲ್ಲಿ ನೀವು ಟಕ್ ಅಂತ ಹುಡುಕ್ಬಿಡ್ಬೋದು. ಎಸ್ ಅಂತಿದ್ದಂಗೆ ಹಿಂದ್ಗಡೆ ಟಿಗಿನ ಮುಂದೆ 19, ಎಸ್ ಟಿ. ಯು ಅಂತಿದ್ದಂಗೆ ಸಾರ್ ಯುನ ಸರ್ 21 ಸರ್, ಯು 21. ಹೆಂಗೆ ಗೊತ್ತಾಯಿತು ನಿಮಗೆ? ಈ ಸೂತ್ರ ಇದೆ. ಈ ಜ್ಯೋತಿ ಕೆಲವ್ರಿಗೆ ಫೆಮಿಲಿಯರ್ ಇರ್ಬೋದು,
ಯಾರು ಹೊಸಬದ ಕಲ್ತ್ಕೊತಿದ್ರೆ ಇದನ್ನ ಇಟ್ಕೊಂಡ್ರೆ ಸಾಕು. ಈ ಜ್ಯೋತಿಯಿಂದಾಗ ಯಾವುದೋ ಒಂದು ಅಕ್ಷರ ಕೇಳಿದ್ರೆ ಮಧ್ಯದಲ್ಲಿರೋದ್ರಿಂದಲೇ ಮುಂದಕ್ಕೆ ಮೂವ್ ಆಗ್ಬೋದು, ನಾವು ಸುಲಭ ಆಗ್ತದೆ. ಇದು ಒಂದು ವಿಧಾನ. ಇದಕ್ಕಿನ್ನೂ ಒಂದು ಮಾಡ್ಬೋದು, ಇಂಟು 2 ಮಾಡಿದ್ರೆ ಇಂಟು 3 ಮಾಡ್ಬೋದು. ಇಲ್ಲ ಫಾರ್ ಎಕ್ಸಾಂಪಲ್ 35ಕ್ಕೆ 30 ಕೊಟ್ಟವ್ರು ಎಂದಿದೆ, 5 ಕಳೆದವ್ರೆ ಅಂತ ಅರ್ಥ. ಸಮ್ಟೈಮ್ಸ್ ಆಫ್ ಮಾಡ್ಬೋದು, ಅದಕ್ಕೆ ಅರ್ಥ ಕೊಡ್ಬೋದು, ಸಮ್ ಮಾಡಿಬಿಟ್ಟು ಆಫ್ ಮಾಡ್ಬೋದು. ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಬಿಡಿಸ್ತಾ ಹೋದಾಗ ನಿಮ್ಗೆ ಅರ್ಥ ಆಗ್ತಾ ಬರುತ್ತೆ ಮೆಥಡ್ಸ್ ಹೆಂಗಿದೆ ಅಂತೇಳಿ. ನೆಕ್ಸ್ಟ್ ಇನ್ನು ಬರ್ತೀನಿ, ಬಹಳ ಮುಖ್ಯವಾದಂಥ ಇನ್ನೊಂದು ಅಂಶವನ್ನು ನೀವು ಗಮನಿಸಲೇಬೇಕು. ಕೆಲವು ಟೈಮಲ್ಲಿ ಸಂಕೇತಿಸ್ತಾ ಬರ್ತಾನೆ. ಒಂದು ಸಂಕೇತ, ಒಂದು ಭಾಷೆಯಲ್ಲಿ ಭೂಮಿ ಎಂಬುದನ್ನು ಆಕಾಶ ಎಂದು ಕರೆಯುತ್ತಾರೆ. ಆಕಾಶ ಅವ್ರ ಭಾಷೆಯಲ್ಲಿ ಕರಿಬೋದದ, ಸಂಕೇತಿಸ್ಬೇಕಾದ್ರೆ ಹಿಂಗೆ ಅನ್ನೋದು. ನೀವು ಅದನ್ನು ಸತ್ಯ ಎಂಬು ನಂಬಬೇಕು ಅಂತ ಹೇಳ್ತಾ ಬರ್ತಾನೆ. ಭೂಮಿಯನ್ನು ಆಕಾಶ ಅಂತ ಕರೆದವ್ರಿ. ನೆಕ್ಸ್ಟು ಆಕಾಶ ಎಂಬುದನ್ನು ಆ ಭಾಷೆಯಲ್ಲಿ ರಸ್ತೆ ಅಂತ ಕರೀತಾರೆ. ರಸ್ತೆ. ಮೂರನೇದು ಬಂದಾಗ ಹೂವನ್ನು ಆ ಭಾಷೆಯಲ್ಲಿ ಹಣ್ಣು ಅಂತ ಕರೀತಾರೆ. ಹಣ್ಣನ್ನು ಆ ಕಡೆ ಕಾಯಿ ಅಂತ ಕರೀತಾರೆ. ಸಾರ್ ನಾವೆಲ್ಲೂ ಕೇಳಿಲ್ವಲ್ಲ ಅಂದರೆ ಇದು ಎಕ್ಸಾಮಲ್ಲಿ ಕೊಡೋ ಶೈಲಿ ಇದು. ಮತ್ತು ಮುಂದೆ ಬರ್ತೇನೆ, ಕಾಯಿಯನ್ನು ಎಲೆ ಎಂದು ಕರೆಯುತ್ತಾರೆ. ಈಗ ನೀವೇನು ಮಾಡಬೇಕು ಅಂತ ಈ ಲೆಕ್ಕ ಕೊಟ್ಟಾಗ ಹಿಂಗಂದಿದ್ದನ್ನು ಆರೋ ಮಾರ್ಕ್ ಹಾಕಬೇಕು ಯಾವ್ಯಾವ ಕಡೆ. ಹಾಗಾದರೆ ಈಗ ಒಂದು ಪ್ರಶ್ನೆ ಕೇಳ್ಬೋದು, ಹಣ್ಣು ಎಲ್ಲಿ ಬೆಳೆಯಲಾಗುತ್ತದೆ? ಹಣ್ಣನ್ನು ಎಲ್ಲಿ ಬೆಳೆಯಲಾಗುತ್ತೆ ಅಂದರೆ ಆಕಾಶದಲ್ಲಿ ಬೆಳೆಯಲಾಗುತ್ತೆ. ಹಣ್ಣನ್ನು ಎಲ್ಲಿ ಬೆಳೀತಾರೆ ಅಂದರೆ ನೀವು ಭೂಮಿನಲ್ಲಿ ಬೆಳೀತಾರೆ ಅಂದರೆ ತಪ್ಪಾಗ್ತದೆ. ಅಲ್ಲಿ ಭೂಮಿಯನ್ನು ಏನಂತ ಕರೀತಾವ್ರೆ? ಆಕಾಶ ಅಂತ ಕರಿತಾವ್ರೆ. ಇನ್ನೊಮ್ಮೆ ಹೇಳ್ತಾ ಬನ್ನಿ, ಹಣ್ಣನ್ನು ಎಲ್ಲಿ ಬೆಳೀತಾರೆ ಅಂದರೆ ಹೂವದು, ಅಲ್ಲಿ ಹಣ್ಣು ಅಂದರೆ ಕಾಯಿ. ಎಲ್ಲಿ ಬೆಳೀತಾರೆ ಅಂದರೆ ಆಕಾಶದಲ್ಲಿ ಬೆಳೀತಾರೆ. ಈ ಥರದ ಸಂಕೇತಗಳು ಕೂಡ ನಾವು ನೋಡ್ತಾ ಬರ್ಬೋದು. ತುಂಬ ಬೇರೆ ಬೇರೆ ಥರದವೆಲ್ಲ ಇದೆ. ಅವನ್ನ ಕೆಲವು ಟೈಮಲ್ಲಿ ಒಂದು ಭಾಷೆನಲ್ಲಿ ಕೊಟ್ಟಿರುವಂಥದ್ದನ್ನೇ ಚೇಂಜಸ್ ಮಾಡ್ಬೋದು, ಕೆಲವು ಪದಗಳನ್ನೇ ಕೊಟ್ಟು ಮಾಡ್ತಾ ಬರ್ಬೋದು. ಅದನ್ನು ಮಾಡ್ತಾ ಬಸ್ಸು ಎಲ್ಲೋಗುತ್ತೆ ಅಂತ ಕೇಳಿದ್ರೆ, ಬಸ್ ಎಲ್ಲೋಗುತ್ತೆ ಅಂದರೆ ಇದು ಅಲ್ಲ. ಮೋಡ ಎಲ್ಲೈತೆ ಅಂತಂದರೆ ರಸ್ತೆಯಲ್ಲೈತೆ. ಮೋಡ ರಸ್ತೆಯಲ್ಲೈತೆ. ಯಾಕೆಂದರೆ ಆಕಾಶವನ್ನು ನಾವೇನಂತ ಕರಿತೀವಿ? ರಸ್ತೆ ಅಂತ ಕರಿತೀವಿ. ಗೊಂದಲ ಮಾಡ್ಕೋಬೇಡಿ, ಸ್ವಲ್ಪ ಬಿಡಿಸುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ. ಇದೇ ಥರ ಯಾವುದಾದ್ರು ಸಮಸ್ಯೆಗಳನ್ನು ಕೊಟ್ಟಿದ್ದಾರೆ ನೋಡ್ತಾ ಬರೋಣ. ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಿದೆಯಾ? ಇದೇ ಥರ ನಾನು ಕೇಳಿದಂಥ ರೀತಿಯಲ್ಲೇ ಇದೆ. CMW ಎಂಬುದರ ಸಂಕೇತವು DNX. ನೀವೆಲ್ಲರೂ ಕೂಡ ಇದು ನೋಡಿದ್ದೀರ, ಯಾವ ಮೆಥಡ್ಸಲ್ಲಿ ಹೋಗಿದೆ ಅಂತ. ಈಗ ನಾವೇನು ಮಾಡಬೇಕು ಗೊತ್ತಾ? ಇದು ಮೂಲ ಪದ, ಇದಕ್ಕೆ ಸಂಕೇತ ಕೊಟ್ಟಿದ್ದಾರೆ. ಸಿಗೂ ಟಿಗೂ ಏನು ಸಂಬಂಧ? +1. ನೆಕ್ಸ್ಟ್ ಅದಕ್ಕೆ ಏನು ಕೇಳೋಣ ಗೊತ್ತಾ? AKU ಕೇಳೋನೆ. ನಾನು ಆಗಲೇ ಹೇಳಿದ್ದೆ, ಮೊದಲ ಮೂಲ ಪದಕ್ಕೆ ಸಂಕೇತಿಸ್ತಾನೆ. N +1. WX ತುಂಬ ಸಿಂಪಲ್ ಇದೆ, +1. ನಾನು ಹಿಂದಿನ ಬೇಸಿಕ್ಸಲ್ಲಿ ಹೇಳಿದ್ದೀನಿ ಸಂಕೇತಿಸ್ಕೊಂಬಂದಿದ್ದಾರೆ ಅಂತ. ಇಲ್ಲೇನು ಮಾಡಿಲ್ಲ, +2 ಆ್ಯಡ್ ಮಾಡಿಲ್ಲ. ನೆಕ್ಸ್ಟ್ ಇದಕ್ಕೆ ಹೋಗ್ಬಿಟ್ಟಿದ್ದಾರೆ. ಅದೇ ಥರ ನಾವೀಗ ಹೋಗ್ಬೇಕಾದ್ರೆ ಏನು ಮೆಥಡಾಲಜಿ ಫಾಲೋ ಮಾಡಬೇಕು ಅಂದರೆ +1 ಈ ಮ್ಯಾನರಾಗಿ ಹೋಗಬೇಕು. ನೆಕ್ಸ್ಟ್ ಮುಂದೆ ಬರೋಣ. APKLUV ಅಲ್ಲಿಗರ್ಥ BLV ಇಸ್ ದ ಆನ್ಸರ್. ಯಾವ ಮ್ಯಾನರಾಗಿ ಹೋಗೈತಿ ಇಲ್ಲಿ? ಮತ್ತೆ ದೇ ಆರ್ ಫಾಲೋಯಿಂಗ್ ದ +1 ನೆಕ್ಸ್ಟ್ +1. ನೀವು ಯಾವ ಬೇಕಾದ್ರೂ ಇನ್ನು ಡಿಕೋಡಿಂಗಲ್ಲಿ ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗ್ಬೋದು. ನೆಕ್ಸ್ಟ್ ಕಮ್ ಟು ದ ಎರಡನೇ ಸಮಸ್ಯೆಗೆ ಬರ್ತಾ ಇದ್ದೀನಿ. ಮುಂದಿನ ಸಮಸ್ಯೆನು ಇದು ಕ್ಲಿಯರ್ ಆಯಿತು. ಆನ್ಸರ್ ಈಸ್ BLV ಹೆಂಗಾಯಿತು ಅಂತ ಗೊತ್ತಾಯಿತು. ಇಲ್ಲೇನಾರು 2, 3 ಹೋಗಿದ್ರೆ 2, 3 ಮೊತ್ತ ಹೋಗಾಯಿತು. 1 +2 +3 ಇಲ್ಲಿ ಒಂದೇ ಹೋಗಿದ್ದಾರೆ. PC-ನಲ್ಲಿ ಭಾಳ ಸುಲಭವಾಗಿ ಆನ್ಸರ್ ಮಾಡ್ಬೋದು. ಇದು ಪೊಲೀಸ್ ಕಾನ್ಸ್ಟೇಬಲಲ್ಲಿ ಬಂದಿರುವಂಥ ಕ್ವಶನ್ನೇ. ಒಂದು ಪಕ್ಷ ಖಚಿತವಾದ ಸಂಕೇತದಲ್ಲಿ KNIFE ಕೆಲವು ಟೈಮಲ್ಲಿ ಮೀನಿಂಗ್ ಇರೋ ಕೊಟ್ಟಿರ್ತಾರೆ, ಕೆಲವು ಟೈಮಲ್ಲಿ ಮೀನಿಂಗ್ ಇರೋ ಕೊಟ್ಟಿರಲ್ಲ.
NI FE ಅನ್ನೋ ಪದವನ್ನು ಏನೆಂದು ಸಂಕೇತಿಸಿದ್ದಾರೆ? IPGHC. ನಾನೊಂದು ಮಾತು ಹೇಳಿದ್ದೆ, 5 ಅಕ್ಷರಗಳಿದ್ರಿಲ್ಲ, 5 ಅಕ್ಷರ ಕೊಟ್ಟಿರ್ತಾರೆ. ಇವೆಲ್ಲೋ ಒಂದು ಕಡೆಗೆ ಲಿಂಕ್ ಆಗಿರ್ತವೆ, ಮುಂದೆ ಲಿಂಕ್ ಆಗ್ತಾ ಬಂದಿರ್ತವೆ. ಈಗ ನೋಡೋಣ, ಅದೇ ಥರ ನೀವೇನು ಕಂಡುಹಿಡಿಬೇಕು ಹೇಳಿ ನೋಡೋಣ. ಡಾಕ್ಟರ್ ಎಂಬುದನ್ನು ಹೇಗೆ ಬರಿಬೋದು? ಡಾಕ್ಟರು ನೆಕ್ಸ್ಟ್ ಮೂಲ ಪದ TOR. ಒಂದು ಟೈಮ್ ಮೀನಿಂಗ್ ಇರ್ಬೋದು, ಮೀನಿಂಗ್ ಇಲ್ಲದೆ ಇರ್ಬೋದು. ಈಗ ಬರೋಣ, IJK. ಇಲ್ಲಿ IJK. ಹಿಂದಕ್ಕೆ ಹೋಗಿದ್ದಾರೆ. IJK ಅಂತ ಬಂದಿದ್ದೀವಿ, ಅಲ್ಲಿಗೆ ಅರ್ಥ -2 ಬಂದಿದೆ ಇಲ್ಲಿಗ. -2. ಆರ್ ಯು ಅಗ್ರಿ? -2 ಅಂದರೆ ಏನರ್ಥ? ಹಿಂಗೆ ಬರಿಬೇಕಾದ್ರೆ IJK, ಕೆಗೆ ಸಂಕೇತ ಹಿಂದಕ್ಕೆ ಹೋಗವನಿ ಅಂತ ಅರ್ಥ. ಸೇತ್ರೆಲ್ಲ ಅರ್ಥ ಮಾಡ್ಕೋಬೇಕಿಲ್ಲೀಗ. ಎರಡು ಅಕ್ಷರ ಹಿಂದಕ್ಕೆ ಹೋಗವನಿ. ಈಗ ಬರೋಣ ನೆಕ್ಸ್ಟು NOP +2. +2 ಹಂಗೆ NOP. ಇದು N ಕೊಟ್ಟವ್ರವ್ರೇ, N ಕೊಟ್ಟವ್ರೆ, Pಗೆ ಹೋಗಬೇಕು ಅಂದಾಗ 2 ಅಕ್ಷರ. ಸರ್ ಹಿಂಗೆ ಬಂದಾಗ ರಿವರ್ಸು. -2 +2 GHI. ನಮಗೊಂದು ಲಿಂಕ್ ಸಿಕ್ಬಿಡ್ತೀಗ. ಏನದು? GHI. ಅಲ್ಲಿಗರ್ಥ -2. ಈಗ FEF GH +2. ಮತ್ತೆ ಇದು ಬಂತಿದ್ದೀಗ, ಇದು -2, ಮತ್ತಿದು ಪ್ಲಸ್ ಆದಮೇಲೆ ಇದು ಮೈನಸ್ಸೇ. CDEF. ಅಲ್ಲಿಗರ್ಥ CDE ಅಂತ ಬಂದೈತೆ. 2 ಅಕ್ಷರ ಏನಾಗೈತೆ ಗೊತ್ತಾ? ಈಗ 2 ಅಕ್ಷರ ಹಿಂದಕ್ಕೆ ಹೋಗೈತೆ. -2. ಕನ್ಫ್ಯೂಸ್ ಆಗಬೇಡಿ, ನಿಂತ್ಕೊಂಡು ನೋಡಿ. ಈಗ -2 +2 -2 +2, 5 ಅಕ್ಷರ -2. ಈಗ ನಾವು ಮೊದಲನೇದೇನು? -2 ಅಂತಿದ್ದಂಗೆ ಎಲ್ಲಿ ಬರಬೇಕು ಅಂತ ಇದ್ದಾನ? ಹಿಂದಕ್ಕೆ ಬರಬೇಕಾಗುತ್ತೆ. ಎಲ್ಲಿಂದ? ಅದು B ಇಂದ -2 ಅಂದಾಗ ಫಸ್ಟು D ಇದೆಯಾ, C ಇದೆಯಾ, Bಗೆ ಬರಬೇಕಾಗುತ್ತೆ. -2 ಅಂದಾಗ ಹಿಂದಕ್ಕೆ ಹೋಗ್ತೀನಿ ನಾನೀಗ. ಅಲ್ಲಿಗರ್ಥ -2 ಅಂತಿದ್ದಂಗೆ ಇದರ ಸಂಕೇತ B. -2 ಒಂಚೂರು ಯಾಮಾರಿದ್ರೆ ಮಿಸ್ ಆಗ್ತದೆ. ಒಂದೊಂದು ಟೈಮ್ ಬರ್ಕೊಂಡೇ ಇದು ಮಾಡ್ತಾ ಬನ್ನಿ. ಒಂದೊಂದು ಮಾರ್ಕ್ಸ್ ಕೂಡ ಇಂಪಾರ್ಟೆಂಟೇ. ನೆಕ್ಸ್ಟ್ ಎರಡನೇದು ಬಂದಾಗ +2 OP Q. ಸರ್ Q ಯಾಕೆ ಹಾಕ್ಬಿಟ್ರಿ? ಡಾಕ್ಟ್ರಿಗೆ +2 ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಆಮೇಲೆ ವಾಪಸ್ ಹಿಂದ್ಕೋಬೇಕು ಇದನ್ನು. -2, ಇದು +2, ಇದು -2. -2 ಅಂದರೆ C ಇಂದ ಹಿಂದಕ್ಕೆ -2, B A ಮತ್ತೆ +2 ಭಾಳ ಸುಲಭ, ಈಸಿಯಾಗಿ ಬಂದುಬಿಡ್ತೀರಾ. T U V. ನೆಕ್ಸ್ಟು ವಾಪಸ್ಸು ಬರ್ತೀನಿ. O ಇಂದ 2 ಅಕ್ಷರ ಹಿಂದಕ್ಕೆ MNO ಹಿಂದಕ್ಕೆ 2 ಅಕ್ಷರ ಹೋಗ್ಬೇಕು ಅಂದರೆ M. ಅರ್ಥ ಆಗಿದೆ? M. ಈಗ ನಾವು +2 R S ಅಂದ +2ಗೆ S, ಆಮೇಲೆ T. ಈಗ ನಿಮಗೆ ಆರಾಮ್ಸೆ ಸಂಕೇತ ಕಂಡುಹಿಡ್ಕೊಂಡ್ರಿ. ಏನದು? BQAVMT. ಇಲ್ಲಿ ಸಣ್ಣದಾಗಿ ಗಮನಿಸ್ಬೇಕು. BQAV ಇಲ್ಲಿಂದ ತನಕ ಬಂದುಬಿಟ್ಟು M ಚೇಂಜ್ ಮಾಡಿಬಿಡ್ತಾನೆ.
ಎಲ್ಲವನ್ನೂ ಮೇಂಟೈನ್ ಮಾಡ್ಕೊ. ಯಾವ ಮ್ಯಾನರ ಮೂವ್ ಆಗೇವೆ ಅಂದರೆ ದಾರಿನೇ. ಇದನ್ನೇ ನಾನು ವಿಧಾನ ಅಂತ ಕರಿತಾ ಬರ್ತೀನಿ. ಆನ್ಸರು BQAVMT. ಸರಳವಾಗಿದೆ. ಇನ್ನೊಂದು ಸಾರಿ ವಿಡಿಯೋನ ನಿಲ್ಲಿಸಿ ನೋಡಬೇಕು. -2 +2 ಎರಡಕ್ಷರ ಮುಂದಕ್ಕೆ ಎರಡಕ್ಷರ ಹಿಂದಕ್ಕೆ. ಏನು ಅಕ್ಷರ ಕೊಟ್ಟಿರ್ತಾನೋ ಅದರಿಂದ ಹಿಂದಕ್ಕೆ, ಯಾವ್ಯಾವುದು ಅಲ್ಲ. ಇದನ್ನು ಮಾಡ್ತಾ ಬರ್ಬೋದು. ನೆಕ್ಸ್ಟ್ ಮುಂದೆ ಇದು ಬರ್ತಿದೆ. ಸ್ಟ್ರಾಂಗ್, ಒಂದು ಸಂಕೇತ ಭಾಷೆಯಲ್ಲಿ ಸ್ಟ್ರಾಂಗ್ ಎಂಬ ಪದವು STRONG ಎಂಬ ಪದವು ಅದನ್ನು ROTNSG ಎಂದು ಸಂಕೇತಿಸಲಾಗಿದೆ. ಹಾಗಾದರೆ ಅದೇ ರೀತಿಯಲ್ಲಿ ನಾಗ್ಪುರ್ ಎಂಬ ಪದದ ಸಂಕೇತ ಏನು? NAGPUR ಪದದ ಸಂಕೇತ ಏನು? ಇಲ್ಲಿ ಸ್ವಲ್ಪ ಗಮನಿಸ್ಬೇಕಿಲ್ಲೀಗ. ಇಲ್ಲಿ ಅಲ್ಲಿರೋ ಅಕ್ಷರಗಳೇ ರಿಪೀಟ್ ಆಗಿದೆ. ಆಗಿರೋದ್ರಿಂದ ಈ ಪದಗಳನ್ನು ಎಲ್ಲೆಲ್ಲಿ ಹಾಕಿದ್ದಾರೆ ನೋಡ್ತಾ ಬರೋಣ. ಇಲ್ಲಿರುವಂಥ ಎಸ್ ಅನ್ನೋದು ಇಲ್ಲಿದೆ, ಎಸ್ ಇಲ್ಲಿದೆ, ಬರ್ತಾ ಬಂತು. ಹಾಗಾದರೆ ನನಗೆ ಮೊದಲ ಅಕ್ಷರ 1 2 3 4 5 ಅಕ್ಷರ ಬಂದಿದೆ. ಈಗ ನಾನೀಗ ಇದನ್ನು ಏನು ಮಾಡಬೇಕು ಅಂದರೆ 5ನೇ ಅಕ್ಷರಕ್ಕೆ ನಿಲ್ಲಿಸ್ಬೇಕು. ಇದನ್ನು ಎನ್ ಅಂತ ಕರಿತಾ ಬರ್ತೀನಿ. ಈಗ ಗೊತ್ತಾಗ್ತಾ ಇದೆ ನಿಮಗೀಗ. ಮೊದಲನೇ ಅಕ್ಷರವನ್ನು ಇಲ್ಲಿ ಎನ್ ಅಂತ ಹಾಕ್ತೀವಿ. ಅಲ್ಲಿಗೆ 5ನೇ ಜಾಕ್ ಇದು ಬಂತು, ಈ ಜಾಕ್ ಇದು ಬಂದಿದೆ. 2ನೇ ಅಕ್ಷರ ನೋಡ್ತಾ ಇದ್ದೀನಿ. ಟಿ ಎಂಬುದು 2ನೇ ಅಕ್ಷರ 3ನೇ ಸ್ಥಾನಕ್ಕೆ ಬಂದೈತಿ. ಅಲ್ಲಿಗೆ ಎ ಎಂಬುದನ್ನು ಇಲ್ಲಿಗೆ ಹಾಕ್ತೀನಿ, 3ನೇ ಜಾಕ್ ಹಾಕ್ತೀನಿ. ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ. ಆರ್ ಎಂಬುದು 3ನೇ ಅಕ್ಷರ ಫಸ್ಟ್ ಬಂದಿದೆ ಇಲ್ಲಿಗೀಗ, ಜಿ ಬಂತು. ನೆಕ್ಸ್ಟು ಓ ಎಂಬುದು ಇಲ್ಲಿ 4ನೇದೈತೆ, ಅದು ಇಲ್ಲಿ ಬಂದೈತಿ. ಅಲ್ಲಿಗೆ ಅರ್ಥ 4ನೇದನ್ನು ಇಲ್ಲಿಗೆ ತಾಂಬತ್ತೀನಿ ನಾನೀಗ, ಪಿ. ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ. ಇನ್ನು ಉಳಿದಿರೋದು ಯಾವುದು? ಉಳಿದಿರೋದು ಎನ್ ಉಳಿದಿದೆ. ಎನ್ ಇಲ್ಲಿ ಬಂದಿದೆ. ಎನ್ ಬಂದಿದೆ ಅಂದರೆ ಇದರಲ್ಲಿ 1 2 3 4 5ನೇದು 4ನೇದಕ್ಕೆ ಬಂದೈತಿ. 5ನೇ 4ನೇದಕ್ಕೆ ಬಂದೈತಿ ಅಂದರೆ 1 2 3 4 5ನೇದು 4ನೇದಕ್ಕೆ ಬಂದಿದೆ. ನೆಕ್ಸ್ಟು ಲಾಸ್ಟನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಲಾಸ್ಟನ್ನು ಹಾಗೆ ಉಳಿಸ್ಕೊಂಡೋಣ, ಆರ್. ಈಗ GPAUNR ಅನ್ನೋದು ಇದರ ಸಂಕೇತ. ಆನ್ಸರ್ ಈಸ್ GPUANR. ಇದು ಬರಲ್ಲ, ಇದು ಬರುತ್ತೆ ಆನ್ಸರ್. ಯು ಬರುತ್ತೆ, ಇಲ್ಲಿ ಎ ಬಂದುಬಿಟ್ಟಿದೆ. ಇದಾಗಲ್ಲ, ಇದಾಗುತ್ತೆ ಆನ್ಸರ್. ನೋಡಿ ಇಲ್ಲಿ ಕಾಮನ್ ಹೋಯ್ತು, GPAUNR ಅಂತ, ಇಲ್ಲಿ AR ಬಂದುಬಿಟ್ಟಿದೆ, ರಾಂಗ್ ಆಗುತ್ತೆ. ಅಲ್ಲಿಗೆ ಅರ್ಥ ಆನ್ಸರ್ ಈಸ್ ಫಸ್ಟ್ ಒನ್, GPAUNR. ಇನ್ನೊಂದು ಸಾರಿ ಹೇಳ್ತೀನಿ. ಎಸ್ ಎಂಬುದು 5ನೇ ಅಕ್ಷರಕ್ಕೆ ಬಂದೈತೆ. ಅಲ್ಲಿಗೆ ಅರ್ಥ ಎನ್ ಎಂಬುದು ಎಲ್ಲಿಗೆ ಹೋಗಬೇಕು? ಎನ್ ಎಂಬುದು 5ನೇದಕ್ಕೆ ಹೋಗಬೇಕಾಗುತ್ತೆ. ಟಿ ಎಂಬುದು 3ನೇ ಅಕ್ಷರ ಆಗಿದೆ. ಇಲ್ಲಿರೋ 2ನೇ ಅಕ್ಷರ 3ನೇ ಬೆಸಿ ಬರ್ತದೆ. ಈ ರೀತಿಯಲ್ಲಿ ಕೋಡಿಂಗ್ ಮಾಡಿದೆ. ಇದನ್ನು ಯಾವ ರೀತಿಯಲ್ಲಿ ಕೋಡಿಂಗ್ ಮಾಡಿದಾನೋ ಅದೇ ರೀತಿಯಲ್ಲಿ ಮಾಡ್ತಾ ಬರಬೇಕು. ಇದನ್ನು ಫಾಲೋ ಮಾಡಿದ್ರೆ ಅದನ್ನು ಸುಲಭವಾಗಿ ಬಿಡಿಸ್ಬೋದು. ಮುಂದಿನ ಸಮಸ್ಯೆಗೆ ಹೋಗ್ತಾ ಇದ್ದೀನಿ. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗಲ್ಲಿ ಯಾವುದೇ ಒಂದು ಸಂಜ್ಞೆ ಭಾಷೆಯಲ್ಲಿ ಮ್ಯೂಸಿಯಂ ಎಂಬ ಪದವು, ಮ್ಯೂಸಿಯಂ MUSEUM ಮ್ಯೂಸಿಯಂ ಎಂಬ ಪದವು ಎಷ್ಟು ಅಕ್ಷರವೇ? 6 ಅಕ್ಷರವೇ. 6 ಅಕ್ಷರ ಇರೋದನ್ನು ಮತ್ತು 6 ಅಕ್ಷರಕ್ಕೆ ಇದು ಮಾಡವ್ರಿ. LSPAPG ಅಂತ ಮಾಡ್ಯಾವ್ರಿ. ನಾವೊಂದು ಗಮನಿಸಬೇಕು, ಮೇಲಿರೋದಕ್ಕೂ ಕೆಳಗಿರೋದಕ್ಕೂ ಏನಾದ್ರು ಸಂಬಂಧ ಇದೆಯಾ ಅಂತ ಚೆಕ್ ಮಾಡಬೇಕು. ಸರ್ ಹಿಂದ್ಗಡೆ ಏನಾಗಿತ್ತು, ಅದೇ ಅಕ್ಷರಗಳನ್ನು ಯೂಸ್ ಮಾಡಿಕೊಂಡು ಡಿಸ್ಪ್ಲೇಸ್ಮೆಂಟ್ ಮಾಡಿದ್ರು. ಇದ್ರಾಗ ಏನಿದೆ?
ಈಗ ಎಲ್ಲು ಮತ್ತು ಎಮ್ಗೆ ಏನು ಸಂಬಂಧ? ಎಲ್ ಎಮ್ ಅಥವಾ ಒಂದು ಅಕ್ಷರ -1 ಎಲ್ ಎಮ್ ಎಮ್ಮನ್ನು ಎಲ್ ಅಂತ ಸಂಕೇತಿಸವ್ರಿ, ಒಂದು ಅಕ್ಷರ ಬ್ಯಾಕ್ ಹೋಗವ್ರಿ. ಎಸ್ ಟಿ ಯು ಒಂದು ಅಕ್ಷರ ಹಿಂದಕ್ಕೆ ಹೋಗವ್ರಿ. ಅಲ್ಗರ್ಥ ಯು ಇದೆ, ಟಿ ಎರಡಕ್ಷರ -2 ಆಗಿದೆ ಇದು. ನೆಕ್ಸ್ಟು ಪಿ ಕ್ಯೂ ಆರ್ ಎಸ್ 3 ಅಕ್ಷರ -3. ಇಲ್ಲಿ ಗೊತ್ತಾಗ್ತಾ ಇದೆ -1 -2 -3 ಮತ್ತೆ ಎ ಬಿ ಸಿ ಡಿ ಇ. ಹೀಗೆ ಎ ಸಂಕೇತ ಅಂದಾಗ 4 ಅಕ್ಷರ ಹಿಂದಕ್ಕೆ ಹೋಗಿದ್ದಾರೆ. ಪಿ ಇದೆ, ಇದು ಯು ಇದೆ, ಅಲ್ಗರ್ಥ ಪಿ ಕ್ಯೂ ಆರ್ ಎಸ್ ಟಿ 1 2 3 4 5 ಅಕ್ಷರ -5. ಇದು ಎಮ್ ಜಿ ಆಗಿದೆ, ಎಮ್ ಇದೆ ಇಲ್ಲಿ, ಜಿ ಎಚ್ ಐ ಜೆ ಕೆ ಎಲ್ ಎಷ್ಟು ಅಕ್ಷರ? 1 2 3 4 5 6 -6. ಆಲ್ರೆಡಿ ಬೇಸಿಕ್ಸ್ ಹೇಳ್ಬೇಕಾದ್ರೆ ಹೇಳಿದ್ದೆ, ಯಾವ ಮ್ಯಾನರಾಗಿ ಹೋಗಿದ್ದೇನೆ? -3 -4 -5 -6 ಈ ಮ್ಯಾನರ ಮುಂದುವರೆದಿದೆ. ಅದೇ ಥರ ನಾವು ಇದನ್ನು ಸಂಕೇತಿಸ್ಬೇಕಾದ್ರೆ ಯಾವುದನ್ನು? ಪ್ಯಾಲೇಸ್, ಪಿ ಎ ಎಲ್ ಎ ಸಿ ಇ ಪ್ಯಾಲೇಸ್ ಒಂದು ಅಕ್ಷರ ಹಿಂದ್ಕೋಬೇಕು. ಓ ಪಿ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಓ -1 2 ಅಕ್ಷರ ಹಿಂದ್ಕೋಬೇಕು. 2 ಅಕ್ಷರ ಹಿಂದ್ಕೋಬೇಕು ಅಂದರೆ ಏನಲ್ಲಿ? ಝಡ್ ಈ ಬರೋಣ, ಎ ಝಡ್ ಮತ್ತು ಎ ವೈ ಇಸ್ ದ ಆನ್ಸರ್. ಎಲ್ಗೆ -3 ಎಲ್ಲ ಆದಮೇಲೆ ಹಿಂದ್ಗಡೆ ಬರಬೇಕು. ಕೆ ಇದೆ, ಜೆ ಇದೆ, ಐ ಇದೆ, ಐ ಜೆ ಕೆ ಎಲ್ ಮತ್ತೆ ಬರ್ತೀನಿ ನಾನೀಗ. ಎಷ್ಟು ಅಕ್ಷರ? -4 ಅಂದಾಗ ಡಬ್ಲ್ಯೂ ಎಕ್ಸ್ ವೈ ಝಡ್ ಎ ಮತ್ತೆ ವಾಪಸ್ಸು -5 ಉಲ್ಟಾ -5 ಎ ಬಿ ಸಿ ಸಿ ಇದೆ, ಸಾರಿ ಸಿ ಬಿಟ್ಬಿಟ್ಟಿದ್ದೀನಿ. ಸಿಗೆ -5 ಅಂತಿದ್ದಂಗೆ ಸಿ ಬಂದಿದೆ. ಬಿ ಎ ಝಡ್ ವೈ ಎಕ್ಸ್ ಇಸ್ ದ ಆನ್ಸರ್. ಎಕ್ಸ್ -5 -6 ಇದಕ್ಕೆ -6 ಅಂದರೆ ಇ ಇಲ್ಲಿಂದ -6 ಡಿ ಸಿ ಬಿ ಎ ಝಡ್ 2 3 4 5 6 ಅಂದಾಗ ವೈ ಸ್ವಲ್ಪ ಹಿಂದ್ಕೋಬೇಕಾದ್ರೆ ಒಂದಾಗ್ತದೆ. ಇಲ್ಲ ಅಪ್ ಟು ಎ ಇಂದ ಝಡ್ವರೆಗೆ ಬರ್ಕೊಂಬಿಟ್ರು ಸಾಕು, ಸುಲಭವಾಗಿ ಹಾಕ್ಬೋದು. ಸ್ಪೀಡಾಗಿ ಬರ್ಕೊಂಬಿಟ್ಟು ಬೇಕಾದ್ರೆ ಹಿಂದಕ್ಕೆ ಹಾಕ್ಬೋದು. ಆನ್ಸರು ಓ ವೈ ಐ ಡಬ್ಲ್ಯೂ ಎಕ್ಸ್ ವೈ. ಓ ವೈ 2 ಕಡೆನೂ ಇದೆ. ನೆಕ್ಸ್ಟ್ ಅಕ್ಷರ ಐ ಕಾಮನ್ ಆಗಿದೆ. ಡಬ್ಲ್ಯೂ ಎಕ್ಸ್ ವೈ ಫಸ್ಟ್ ಇಸ್ ದ ಆನ್ಸರ್.
ಒಂದು ಸಣ್ಣ ಇದೇನಾಗುತ್ತೆ ಅಂದರೆ ಹಿಂದಕ್ಕೆ ಹೋಗ್ಬೇಕಾದ್ರೆ ಆಲ್ಫಾಬೆಟ್ಸನ್ನು ಸ್ವಲ್ಪ ಗೊಂದಲ ಆಗ್ತೀರಾ. ABCD ಬರ್ಕೊಂಬಿಟ್ರೆ ಹಿಂದಕ್ಕೆ ಆರಾಮ್ಸೆ ಹೋಗ್ಬೋದು. ಎಷ್ಟು ಅಕ್ಷರ ಮುಂದಕ್ಕೆ ಹಿಂದಕ್ಕೆ ಸುಮ್ಮನೆ ಬಾಯಿನಲ್ಲೇ ಮಾಡಬೇಕಾದ್ರೆ ಸ್ವಲ್ಪ ಗೊಂದಲ ಮಾಡ್ಕೋಬೇಡಿ. ಅಪ್ ಟು A ಇಂದ Z ವರೆಗೆ ಬರ್ಕೋಬೋದು. ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಾಬ್ಲಮ್, ಕಾವೇರಿ ಎಂಬ ಪದದ ಇಲ್ಲಿ ಅಕ್ಷರಗಳಿವೆ. ಕಾವೇರಿ ಅನ್ನೋದಿದೆ, ಇದನ್ನು ಈಗ ಬರ್ಕೊಂಡ್ರಾಯ್ತು. IREVAK. ಈಗ ನಿಮಗೆ ಗೊತ್ತಾಗ್ತಾ ಇದೆ, ಕೆ ಇಲ್ಲಿಗೆ ಬಂದಿದೆ. ಕೆ ಇಲ್ಲಿ ಬಂದಿದೆ ಅಂದಾಗ ಗಮನಿಸ್ಬೇಕಿಲ್ಲಿ ಕೆ ಇದೆ. ನೆಕ್ಸ್ಟು ಎ ಇಲ್ಲಿ ಬಂದಿದೆ. ಅಲ್ಲಿಗೀಗ ಫಸ್ಟ್ ನಾವು ಈಗ ಬರ್ಕೊಂಬಿಡೋಣ. ಕೃಷ್ಣ KRISHNA ಕೃಷ್ಣ. ಈಗ ನಿಮಗೆ ಗೊತ್ತಾಯ್ತು. ಈಗ ಫಸ್ಟು ಕೆ ಅನ್ನೋದು ಎಲ್ಲಿ ಬಂದಿದೆ, ಲಾಸ್ಟಿಗೆ ಬಂದಿದೆ. ಇಲ್ಲಿ ಕೆ ಬಂದಿದೆ, ಇಲ್ಲಿ ಬಂತು, ಇದು ಮುಗಿದೋಯ್ತು. ಎರಡನೇ ಅಕ್ಷರ ಇಲ್ಲಿ ಬಂದಿದೆ, ಆರ್ ಬಂತು. ನೆಕ್ಸ್ಟ್ ಮೂರನೇ ಅಕ್ಷರ ವಿ ಎಲ್ಲಿದೆ ನೋಡೋಣ. ಮೂರನೇ ಇಲ್ಲಿ ಬಂದಿದೆ. ಹಾಗಾದ್ರೆ ಮೂದಲುವೆ ಉಲ್ಟಾ ಬಂದವೆ. ಈಗ ನೋಡೋಣ, ಐ ಬಂತು, ಐ ಬಂದಿದೆ, ಇದು ಮುಗೀತು. ನೆಕ್ಸ್ಟು ಈ ಕಡೆ ಬಂದಿದೆ, ಆರ್ ಇದನ್ನು ಉಲ್ಟಾ ಬರ್ಕೊಂಬಂದವ್ರಿ. ಅಲ್ಲಿಗರ್ಥ SHNA. ಮೂರು ಅಕ್ಷರ ಆ ಕಡೆಗೆ ಹಾಕಿ ಅವನು ಈ ಕಡೆಗೆ ಹೇಳ್ಕೊಂಬಂದವ್ರಿ. ಈ ಓಲ್ ಪೋರ್ಷನ್ಸನ್ನು ರಿವರ್ಸ್ ಬರ್ಕೊಂಡವ್ರೆ, ಮತ್ತಿದನ್ನು ಈ ಕಡೆಯಿಂದ ಬರ್ಕೊಂಬಂದವ್ರಿ. ಈಗ ನಿಮಗೆ ಅರ್ಥ ಆಗ್ತು. AN ಸಂಕೇತ ANHSIRK. ಮೊದಲ ಮೂರು ಅಕ್ಷರ ಕೂಡ ರಿವರ್ಸ್ ಬಂದಿದೆ. ನಂತರದ ಮೂರು ಅಕ್ಷರವನ್ನು ಮತ್ತೆ ಈಗ ಇಟ್ಟಿದ್ದಾರೆ. ಗಮನಿಸಬೇಕು, ಈ ಮೂರು ಅಕ್ಷರ ಇಲ್ಲಿ ಬಂದಿದೆ. ಫಸ್ಟ್ ಅದನ್ನು ಬಿಡಿಸ್ದಲ್ಲೇ ನೀವು ಇದನ್ನು ಬಿಡಿಸ್ತಾ ಬರ್ಬೋದು. ಜೊತೆನಲ್ಲಿ ಒಂದನೇ ಅಕ್ಷರ ಎಲ್ಲಿಗೆ ಹೋಗೈತೆ, ಎರಡನೇ ಅಕ್ಷರ ಎಲ್ಲಿಗೆ ಹೋಗೈತೆ ಅಂತ. ಮುಂದಿನ ಸಮಸ್ಯೆಗೆ ಹೋಗ್ತಾ ಇದ್ದೀನಿ ನಾನೀಗ. ಒಂದು ನಿಶ್ಚಿತ ಸಂಕೇತದಲ್ಲಿ TAP ಎಂಬುದು SZO ಇದು ST ಇಂದಾಗ -1 ಅಂತ. ಟಿಗೆ ಹಿಂದ್ಗಡೆ ಸಂಕೇತ, ಎಗೆ ಝಡ್ ಕೊಟ್ಟಿದ್ದಾರೆ, ಅಲ್ಲಿಗರ್ಥ -1. OP ಸೇಮ್, ಅಲ್ಲಿಗರ್ಥ ಪೊಲೀಸ್ ಕಾನ್ಸ್ಟೇಬಲ್ಗೆ ಒಂದೊಂದು ಅಕ್ಷರ ಹಿಂದಕ್ಕೆ ಹೋಗೋ ಅಂತ ಕ್ವಶನ್ಸ್ಗಳು ಫ್ರೇಮ್ ಮಾಡ್ತಾವ್ರೆ. ಮುಂದಕ್ಕೆ ಹೋಗಲಿ ನಿಮಗೆಲ್ಲ ಬೇಸಿಕ್ಸಲ್ಲೇ ಪರಿಚಯ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟ್ ಎರಡನೇದು ಬಂದಾಗ ಅಲ್ಲಿಗರ್ಥ -1. ಈಗ ಬರ್ತೀನಿ. ಅದೇ ಥರ FREEZE ಫ್ರೀಸ್. ಇದರ ಸಂಕೇತ ಏನು? ವಾಪಸ್ F QR -1 D -1 D YZ D. ಅಲ್ಲಿಗರ್ಥ ದೇ ಆರ್ ಫಾಲೋಯಿಂಗ್ ದ ಸೇಮ್ ಮ್ಯಾನರ್. ಈಗ ಬರೋಣ, EQ DD YD. ಆನ್ಸರ್ ಈಸ್ ದಿಸ್ ಒನ್. ಹೆಂಗೆ ಗೊತ್ತಾಯ್ತು ಸರ್? -1 ಇದಾಗ್ತಾ ಇದೆ ಅಂದರೆ ಇದು ಮೆಥಡಾಲಜಿ, ಈ ಮ್ಯಾನರ ಮೂವ್ ಆಗುತ್ತೆ ಅಂತ. -1 ಕಂಟಿನ್ಯೂಸ್ -1 ಅಂದ್ರೆ ಅರ್ಥ ಹಿಂದಿನ ಅಕ್ಷರವನ್ನು ಕೋಡಿಂಗ್ ಮಾಡ್ಕೊಂಡವ್ರಿ. ಸರ್ ಮತ್ತೆ P ಇದ್ದಿದ್ರೆ
ಸುಲಭ ಇದೆ, ಮಾಡ್ಕೋಬೋದು. ನೆಕ್ಸ್ಟ್ ಮುಂದಿನ ಸಮಸ್ಯೆಗೆ ಹೋಗ್ತಾ ಇದ್ದೀನಿ. ABCD 10 ಆದರೆ ಆಲ್ರೆಡಿ ಹೇಳಿದ್ದೀನಿ ಒಂದು ಸಾರಿ ಬೇಸಿಕ್ಸಲ್ಲಿ, ಪದಕ್ಕೆ ಸಂಖ್ಯೆಗಳನ್ನು ಕೂಡ ಕೊಡ್ಬೋದು. ಅವರು ಪದಕ್ಕೆ ಸಂಕೇತ ಕೊಡ್ಬೋದು. ABCD ಚೂರು ಚೆಕ್ ಮಾಡಿಬಿಡೋಣ. A 1 2 3 4 ಪ್ಲಸ್ ನಾವು ಬೇಸಿಕ್ಸಲ್ಲಿ ಮಾಡಿದ್ದೇ ಸ್ವಲ್ಪ ಟಫ್ ಇತ್ತು, ಇದು ಇನ್ನೂ ಸುಲಭ ಇದೆ. 1 2 3 6 6 4 10 ಇಂಗ್ಲೀಷ್ ಲೆಟರ್ಸ್ಗೆ ನಂಬರ್ಸ್ ಕೊಟ್ಟಿದ್ದಾನೆ, ಆ್ಯಡ್ ಮಾಡಿದ್ದಾನೆ. ಈಗ ಅದೇ ರೀತಿ BCD A E B 2 C 3 D 4 5 ಪ್ಲಸ್ 5 5 4 9 9 5 14. ಆನ್ಸರ್ ಈಸ್ 14. ಮೊದಲು ಹೇಳಿದ್ದೆ, ಮೂಲ ಪದಕ್ಕೆ ಸಂಖ್ಯೆಗಳನ್ನು ಕೊಡ್ಬೋದು, ಅದನ್ನು ಸಂಕೇತಿಸ್ಕೋಬೋದು. ಆ ರೀತಿಯಲ್ಲಿ ಇದನ್ನು ಕೂಡ ಮಾಡ್ಬೋದು. ಕೂಡಿ ಮಾಡ್ಬೋದು. ತುಂಬ ಇದು ಬಂದುಬಿಟ್ರೆ ಎನ್ನು ಪಿ ಅವೆಲ್ಲ ಬಂದರೆ ಈ ಜೊತೆ ಆಡಪ್ ಮಾಡ್ಕೋಬೋದು. ಮುಂದಿನ ಸಮಸ್ಯೆ ಬರ್ತಾ ಇದ್ದೀನಿ. ಕೆಳಗೆ ಕೊಟ್ಟಿರುವ ಅಕ್ಷರಗಳ ವ್ಯವಸ್ಥಾ ಕ್ರಮದಲ್ಲಿ ಬರತಕ್ಕ ಮುಂದಿನ ಶಬ್ದ. ಈ ಒಂದು ಅಕ್ಷರಗಳ ಸರಣಿಯನ್ನು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಸೀರೀಸ್ ಪ್ರಾಬ್ಲಮ್ಮು, ಆದರೂ ಬಿಡಿಸ್ತಾ ಬರ್ತೀನಿ ನೋಡೋಣ. Y E B W F D U H G S K I ಡ್ಯಾಶ್. ಇಲ್ಲಿ ಒಂದು ಅಂಶ ಗಮನಿಸಬೇಕು. ಮೊದಲಕ್ಷರಕ್ಕೆ ಏನೋ ಲಿಂಕ್ ಇರ್ತದೆ. ಇದನ್ನು ಮೈಂಡಲ್ಲಿ ಇಟ್ಕೊಂಡಿರಬೇಕು. ಫಸ್ಟ್ ಒಂದು ಬಂದುಬಿಡ್ತೀನಿ ನಾನೀಗ. ವೈ ಇದೆ ಡಬ್ಲ್ಯೂಗೆ ಏನು ಸಂಬಂಧ ಇದೆ ನೋಡು. WXY ಅಂತ, ಅಲ್ಲಿಗೆ ಅರ್ಥ XY ಹಿಂದ್ಗಡೆದು, ಅದರ ಹಿಂದ್ಗಡೆ ಇದು ಮಾಡಿದೆ. WXY W ಬಂದೈತೆ ಅಂದಮೇಲೆ ಮುಂದಕ್ಕೆ ಹಿಂದ್ಗಡೆಗೆ ಹೋಗೈತೆ ಅಂತ, ಮತ್ತೆ ಹಿಂದ್ಗಡೆ ವರ್ಣ UVW ಒಂದೊಂದು ಅಕ್ಷರ ಹಿಂದಕ್ಕೆ ಹೋಗವ್ರಿ. ನೆಕ್ಸ್ಟು STU. ನೆಕ್ಸ್ಟ್ ಅದೇ ರೀತಿಯಲ್ಲಿ QRS ಅಂತ, RS ಹಿಂದ್ಗಡೆ ಬಂದಿದೆ. ಆನ್ಸರ್ ಇಸ್ Q ಫಸ್ಟ್ ಅಕ್ಷರಕ್ಕೆ. ಎರಡನೇ ಅಕ್ಷರ ಯಾವ ಮ್ಯಾನರ ಮುಂದಕ್ಕೆ ಹೋಯ್ತೆ ನೋಡೋಣ. F ಗ್ಯಾಪ್ ಇಲ್ಲ, +1 F G H ಒಂದು ಎರಡು ಅಕ್ಷರ ಗ್ಯಾಪ್ ಮುಂದಕ್ಕೆ +1. ಇಲ್ಲಿ -2 ಬಂದವೆಲ್ಲವ, ಇಲ್ಲಿ -2, ಇಲ್ಲಿ +1 +2 H I J K +3 K L M N O +4. ಇದು ಸೇರಿ 4. ನೆಕ್ಸ್ಟ್ ಅಕ್ಷರ ಬಿ ಬಂದ್ಬಿಡೋಣ. ಬಿ ಯಾವ್ಯಾವುದು? ಬಿ ಇದೆ, ಬಿ ಸಿ +2 ಅಂದಾಗ ಸಿ ಮತ್ತು ಡಿ ಆದಮೇಲೆ ಡಿ ಇ ಎಫ್ ಜಿ +3 ಜಿ ಎಚ್ ಅಲ್ಲಿಗೆ +2 ಎಚ್ ಐ +2. ಈಗ ನಮ್ಗೆ ಗೊತ್ತಾಯಿತು 1 + 1 2 3 +2. ನೆಕ್ಸ್ಟು ಐ ಜೆ ಕೆ ಎಲ್
ಮುಂದಕ್ಕೆ ಎರಡು ಮೂವ್ ಆಗ್ತಾಯಿದೆ. ಅಲ್ಲಿಗರ್ಥ 2 3 ಇದು 3 ಪ್ಲಸ್ 3 2 3 2 3 ಮ್ಯಾನರಲ್ಲಿ 2 3 2 3. ಆನ್ಸರು JKL. ಆನ್ಸರ್ ಈಸ್ QOL. ಇದೇ ಥರ ಮೊದಲು ಹೇಳಿರುವಂಥ ಬೇಸಿಕ್ಸನ್ನು ಇಟ್ಕೊಂಡು ಸಮಸ್ಯೆಗಳನ್ನು ಎಷ್ಟು ಬೇಕಾದ್ರೂ ಬಿಡಿಸ್ಬೋದು. ಇಷ್ಟು ಬೆಸ್ಟ್ ಆಫ್ ಲಕ್. ಮುಂದಿನ ಟಾಪಿಕನ್ನು ಬೇರೆ ಟಾಪಿಕನ್ನು ಎತ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಫಂಡಮೆಂಟಲ್ಸನ್ನು ಕೊಟ್ಟು ಮುಂದಿನ ಸಮಸ್ಯೆಯನ್ನು ಬಿಡಿಸೋದಕ್ಕೆ ನಿಮಗೆ ಸಹಕಾರಿಯಾಗುವಂತೆ ಮುಂದಿನ ಕ್ಲಾಸನ್ನು ತೆಗೆದುಕೊಳ್ತಾ ಬರ್ತೀನಿ. ಥ್ಯಾಂಕ್ ಯು ಫಾರ್ ಆಲ್.